ಕೊಡಗು ಕೇರಳದ ಗಡಿಭಾಗವಾದ ಮಾಕುಟ್ಟದಲ್ಲಿ ಕಾಕತ್ತೋಡು ಶ್ರೀದೇವಿ ಮಹೋತ್ಸವ ಮಾರ್ಚ್ ತಿಂಗಳ 15 ಮತ್ತು 16ರಂದು ನಡೆಯಲಿದೆ. ಕೇರಳ ಮತ್ತು ಕರ್ನಾಟಕದ ಗಡಿಭಾಗದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ರಾಧಾಕೃಷ್ಣನ್ ಮನವಿ ಮಾಡಿದ್ದಾರೆ. ತಾರೀಖು 15ರ ಬೆಳಿಗ್ಗೆ 6:30 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆಗೆಯುವುದು, ನಂತರ ದೇವಿಗೆ ಅಭಿಷೇಕ, ಹೋಮ, ಹವನ, ಭಗವತಿ ಸೇವೆ, ಸಹಸ್ರ ದೀಪ ಅಲಂಕಾರ ಪೂಜೆ, ಪುಷ್ಪಾಲಂಕಾರ ಹಾಗೂ ಸಂಜೆ ಸ್ಥಳೀಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ನಾನು ಕಾಕತೋಡು ದೇವಿ ಕ್ಷೇತ್ರದ ಅಧ್ಯಕ್ಷರು ರಾಧಾಕೃಷ್ಣನ್ ದಾಸರು. ನಾನು ಅಲ್ಲಿ 5 ವರ್ಷದಿಂದ ಅಧ್ಯಕ್ಷ ಆಗಿದ್ದೇನೆ. ಅಲ್ಲಿ ದೇವಸ್ಥಾನದಲ್ಲಿ ಪುನಃಪ್ರತಿಷ್ಠೆ ಮಾಡಬೇಕಂತ ಹೊಂದಿದ್ದೇವೆ. ಅಲ್ಲಿಗೆ ಕೇರಳ ಕರ್ನಾಟಕ ಬಾರ್ಡ್ರ್ ಆಗಿದ್ದಕ್ಕೆ ಅವರು ಬರ್ತಾ ಇಲ್ಲ, ನೋಡ್ತಾ ಇಲ್ಲ, ಇಲ್ಲಿಂದ ಯಾರು ಬರ್ತಾ ಇಲ್ಲ. ಎಲ್ಲರೂ ಸೇರಿಬಿಟ್ಟು ಒಂದು ಒಕ್ಕಟ್ಟಾಗಿ ಅದೊಂದು ಪುನಃಪ್ರತಿಷ್ಠೆ ಮಾಡಿಸ್ಬೇಕು. ಅದಕ್ಕೆ 2 ಬೀಡ, 2 ಬಿಂಬ, 2 ಈ ಕಟ್ಲೆ ಇದೆಲ್ಲ ಬೇಕಾಗಿದೆ. ಅಲ್ಲಿ ಭದ್ರಕಾಳಿ ಮತ್ತು ವನದುರ್ಗ ದೇವಿದು ಪ್ರತಿಷ್ಠೆ ಇರೋದು, ಎರಡಕ್ಕೆ ಒಂದೇ ಇದು ಇರೋದು, ತುಲ್ಯ ಶಕ್ತಿ ಇರೋದು. ಅದರಿಂದ ದೇವರದ್ದು ಇದೊಂದು ವಿಘ್ನ ಕಾಣ್ತಾ ಇದೆ. ಅದೊಂದು ಮಾಡಿ ಒಳ್ಳೆಯದಾಗಿ ಮಾಡಿಕೊಡ್ಬೇಕಂತ ಎಲ್ಲರ ಹತ್ರ ನಾನು ವಿನೀತವಾಗಿ ಕೇಳ್ತೀನಿ. 16ರ ಬೆಳಿಗ್ಗೆ ಉಷಾ ಪೂಜೆ, ನವಕ ಪೂಜೆ, ಕಲಶಾಭಿಷೇಕ, ಸರ್ಪಬಲಿ, ರಾತ್ರಿ ತಾಲಪೋಲಿ ಮೆರವಣಿಗೆಯ ಬಳಿಕ ಗುರುತಿ ಪೂಜೆ ನಡೆಯಲಿದೆ. ಆದ್ದರಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಉಪಾಧ್ಯಕ್ಷ ವಿಜಯಕುಮಾರ್ ಮಾಹಿತಿಯನ್ನು ನೀಡಿದರು. ವರ್ಷ ಪ್ರತಿ ಆಚರಿಸಿಕೊಂಡು ಬರುತ್ತಿರುವ ಮಾಕುಟ ಶ್ರೀ ಕಾಗೇತೋಡು ದೇವಿ ಕ್ಷೇತ್ರ ಮಹೋತ್ಸವವನ್ನು ದಿನ ಮಾರ್ಚ್ 15/3/2026ರಿಂದ 16/3/2026ರವರೆಗೆ ಮೀನ ಲಗ್ನದಲ್ಲಿ ಭಾನುವಾರ ಮತ್ತು ಸೋಮವಾರವನ್ನು ಆಚರಿಸಲು ತೀರ್ಮಾನಿಸಿರುತ್ತಾರೆ. ಇದಕ್ಕೆ ಭಕ್ತಾದಿಗಳೆಲ್ಲರೂ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ತೆಗೆದು ದೇವಸ್ಥಾನದ ಉತ್ಸವ ಕಾರ್ಯಗಳಲ್ಲಿ ಹೆಚ್ಚಿನ ಅನುದಾನವನ್ನು ಮನವನ್ನು ಕೊಟ್ಟು ಸಹಕರಿಸಬೇಕಾಗಿ ಕಾಗೇತೋಡು ದೇವಿ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಪುನರ್ ಪ್ರತಿಷ್ಠಾಪನೆ ಮಾಡಬೇಕೆಂದು ದೇವಸ್ಥಾನ ಸಮಿತಿಯವರು ನಿರ್ಧಾರ ಮಾಡಿಕೊಂಡಿರುತ್ತಾರೆ. ಅದಕ್ಕೆ ಬೇಕಾಗುವ ಬೇಕಾಗುವ ಪೀಠ, ವಿಗ್ರಹ, ಕಟ್ಲೆ, ಹಾಸುಕಲ್ಲು ಇತ್ಯಾದಿ ಬಯಸುವವರು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರ ರಾಧಾಕೃಷ್ಣ ಅವರ ಸಮ್ಮುಖದಲ್ಲಿ ದೂರವಾಣಿ ಸಂಖ್ಯೆಯಲ್ಲಿ ಬಯಸಲು ಹೆಚ್ಚಿನ ಅನುದಾನವನ್ನು ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಪುನರ್ವಿಂಗಡಣೆಯನ್ನು ಬೇಕಾಗಿ ಹಣದ ಹೆಚ್ಚಿನ ಅಭಾವ ಇರುವುದರಿಂದ ಎಲ್ಲರೂ ಸಹಕರಿಸಬೇಕಾಗಿ ಕೋರುತ್ತೇನೆ.